ಸ್ನೇಹಿತರೆ ನಮಸ್ಕಾರ. ಕಳೆದ ವರ್ಷ ಬಿಗ್ ಬಾಸ್ನಲ್ಲಿ ಉಗ್ರ ಮಂಜು ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದರು ಅಥವಾ ಒಂದು ಪ್ರಾಮಿಸನ್ನು ಮಾಡಿದರು. ಸದ್ಯದಲ್ಲೇ ನಾನು ಮದುವೆ ಆಗ್ತೀನಿ ಎನ್ನುವಂಥ ವಿಚಾರವನ್ನು ಹೇಳಿದರು. ಹೀಗೆ ಹೇಳಿ 1 ವರ್ಷದ ಒಳಗಡೆ ಉಗ್ರ ಮಂಜು ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ, ಮದುವೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ತುಂಬ ಗುಟ್ಟಾಗಿಯೇ ಈ ಎಂಗೇಜ್ಮೆಂಟ್ ನಡೆದು ಹೋಗಿಬಿಟ್ಟಿದೆ. ಸ್ಯಾಂಡಲ್ವುಡ್ನ ನಟ ಉಗ್ರ ಮಂಜು ಅವರು ಸಂಧ್ಯಾ ಅನ್ನೋರ ಜೊತೆಗೆ ಹೊಸ ಜೀವನವನ್ನು ಶುರು ಮಾಡೋದಕ್ಕೆ ಈಗಾಗಲೇ ತಮ್ಮ ಆಲೋಚನೆಯನ್ನು ಇಟ್ಟಿದ್ದಾರೆ. ಸ್ಪರ್ಶ ಹಾಸ್ಪಿಟಲ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ಮಾಡ್ತಿರುವಂಥ ಸಂಧ್ಯಾ ಅವರ ಜೊತೆಗೆ ಮಂಜು ತಮ್ಮ ಹೊಸ ಜೀವನದ ಅಧ್ಯಾಯವನ್ನು ಶುರು ಮಾಡ್ತಿದ್ದಾರೆ. ಮದುವೆ ಯಾವಾಗ, ಮದುವೆ ಎಲ್ಲಿ, ಮದುವೆ ಹೇಗಿರುತ್ತದೆ ಮತ್ತು ಈ ಮದುವೆ ಸೆಟ್ ಆಗಿದ್ದು ಹೇಗೆ, ಅಂದರೆ ಲವ್ ಮ್ಯಾರೇಜೋ ಅರೇಂಜ್ ಮ್ಯಾರೇಜೋ, ಜೊತೆಗೆ ಈ ಮದುವೆ ಆಗ್ತಿರುವಂಥ ಹುಡುಗಿಗೂ ಗೌತಮಿಗೂ, ಮಂಜು ಅವರ ಸ್ನೇಹಿತೆ ತಂಗಿಯ ರೂಪದಲ್ಲಿರುವಂತಹ ಈ ಗೌತಮಿಗೂ ಏನಾದರೂ ಸಂಬಂಧ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರ ಮನಸ್ಸಿನಲ್ಲಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ಯಾಂಡಲ್ವುಡ್ನ ನಟ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಕಿಚ್ಚ ಸುದೀಪ್ ಅವರ ಆತ್ಮೀಯ ಸ್ನೇಹಿತ ಉಗ್ರ ಮಂಜು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗಿದ್ದಾರೆ. ಕಳೆದ ಭಾನುವಾರ ಸದ್ದಿಲ್ಲದೆ ತಮ್ಮ ಎಂಗೇಜ್ಮೆಂಟ್ಗಳನ್ನು ಮಾಡಿಕೊಂಡಿರುವಂಥ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಇದು ಭಾನುವಾರವೇ ಆದಂಥ ಎಂಗೇಜ್ಮೆಂಟು ಅಥವಾ ಅದಕ್ಕಿಂತ ಹಿಂದೆ ಆದಂಥ ಎಂಗೇಜ್ಮೆಂಟು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಆದರೆ ಮದುವೆ ಆಗ್ತಿರೋದು ಮಾತ್ರ ಸತ್ಯ, ಹಾಗೆಯೇ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು ಕೂಡ ಸತ್ಯ ಅನ್ನುವಂಥ ಖುಷಿಯ ವಿಚಾರವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಎಂಗೇಜ್ಮೆಂಟ್ ಫೋಟೋಸ್ಗಳನ್ನು ಹಂಚಿಕೊಂಡಿರುವಂಥ ಉಗ್ರ ಮಂಜು ಅವರು, ಬದುಕಿನ ಹೊಸ ಅಧ್ಯಾಯ ಆರಂಭ ಆಗಿದೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಟ್ಟಿದ್ದೇವೆ, ಹೊಸ ಸಂಬಂಧದ ಹೊಸ ಬಂಧದ ಆರಂಭ ಇದು, ನಿಶ್ಚಿತಾರ್ಥದ ಸುಂದರ ಕ್ಷಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮಂಜು ಈ ಫೋಟೋದಲ್ಲಿ ಅವರ ಈ ಮುಂದಿನ ಪತ್ನಿಯಾಗುವಂತಹ ಹುಡುಗಿಯನ್ನು ಕೂಡ ಟ್ಯಾಗ್ ಮಾಡಿರುವಂಥದ್ದು ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ರೀತಿ ಫೋಟೋಸ್ಗಳು ವೈರಲ್ ಆದಾಗ ಆ ಹುಡುಗಿ ಯಾರು ಅನ್ನೋಂಥ ಕುತೂಹಲ ಮನೆ ಮಾಡ್ತದೆ. ನಂತರ ಅವರು ಇವರು ಅದು ಇದು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳು ಅಲ್ಲಿ ಇಲ್ಲಿ ಹರಿದಾಡೋದನ್ನು ನಾವು ಗಮನಿಸಿರ್ತೀವಿ. ಹಾಗಾಗಿ ಇಲ್ಲಿ ಸಂಧ್ಯಾ ಖುಷಿ ಎನ್ನುವಂತಹ ಅಕೌಂಟ್ ಆಗಿರ್ತದೆ ಅವ್ರದ್ದು, ಆ ಅಕೌಂಟನ್ನು ಕೂಡ ಟ್ಯಾಗ್ ಮಾಡಿಬಿಡ್ತಾರೆ, ಅಲ್ಲಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಹೀಗೆ ಇಲ್ಲಿ ಮಂಜು 45 ವರ್ಷ ಪ್ಲಸ್ ಆಗಿದೆ ಮಂಜುಗೆ. ಹಾಗಿದ್ರೂ ಕೂಡ ಇನ್ನೂ ಮದುವೆ ಆಗಿರಲಿಲ್ಲ. ಮನೆಯಲ್ಲೂ ಕೂಡ ಒಂದೇ ಆಸೆ ಅಪ್ಪ ಅಮ್ಮಂಗೆ, ಅಯ್ಯೋ ಮಗ ಮದುವೆಯನ್ನು ಮಾಡ್ಕೊಂಡಿಲ್ಲ ಅಂತೇಳಿ. ಮಗನಿಗೆ ಒಂದು, ಎಲ್ಲಿ ನಾನು ಮದುವೆ ಆಗಿಬಿಟ್ರೆ ಅಪ್ಪ ಅಮ್ಮನನ್ನು ಸರಿಯಾಗಿ ನೋಡ್ಕೊಳ್ಳೋದೇ ಇದ್ದರೆ ಹೇಗೆ ಅನ್ನುವಂಥದ್ದು ಒಂದು ಭಯ. ಜೊತೆಗೆ ತನ್ನ ಜೀವನದಲ್ಲಿ ಏನೇನೋ ನೋಡಿಬಿಟ್ಟಿದ್ದೀನಿ, ಬರೀ ಬೇಡದಿರೋದೇ ನೋಡಿರೋದು, ಕಷ್ಟಗಳನ್ನೇ ನೋಡಿರೋದು, ಸವಾಲುಗಳನ್ನೇ ನೋಡಿರೋದು, ಜೊತೆಗೆ ಮಂಜುಗಿರುವಂತಹ ಕೆಲವೊಂದಷ್ಟು ದುಶ್ಚಟಗಳು, ಇವೆಲ್ಲವೂ ಕೂಡ ಮಂಜುವನ್ನು ಎಲ್ಲದರಿಂದನೂ ಕೂಡ ದೂರ ತಳ್ಳಿತ್ತು. ಇನ್ಫ್ಯಾಕ್ಟು ಬಿಗ್ ಬಾಸ್ನಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು. ಮಂಜು ಅವರು ಆವಾಗಲೂ ಕೂಡ ಬಹಿರಂಗವಾಗಿ ಈ ವಿಚಾರವನ್ನು ಹೇಳಿದರು. ಆದರೆ ಗೌತಮಿ ಎನ್ನುವಂತಹ ಒಬ್ಬ ಉತ್ತಮವಾದಂಥ ಸ್ನೇಹಿತೆ ಯಾವಾಗ ಮಂಜುಗೆ ಬಿಗ್ ಬಾಸ್ನಲ್ಲಿ ಸಿಗ್ತಾರೋ ಅದಾದ ಬಳಿಕ ಬಹುಶಃ ಮಂಜು ಅವರ ಜೀವನ ಕಂಪ್ಲೀಟಾಗಿ ಬದಲಾಗ್ತಾನೆ ಹೋಯಿತು. ಈಗ ಎಲ್ಲಿವರೆಗೆ ಬದಲಾಯಿತು, ಎಲ್ಲಿವರೆಗೆ ಈ ಜೀವನ ಬಂದು ನಿಲ್ತು ಅಂತ ಹೇಳಿ ಕೇಳಿದ್ರೆ ಮದುವೆನೇ ಆಗಲ್ಲ ಅಂತಿದ್ದಂತಹ ಮಂಜು ಈಗ ಮದುವೆವರೆಗೂ ಕೂಡ ಬಂದು ನಿಂತಿದ್ದಾರೆ. ಹೌದು, ಇಲ್ಲಿ ಉಗ್ರ ಮಂಜು ಮದುವೆ ಆಗ್ತಿರುವಂಥ ವಿಚಾರ ಮೊದಲಿಗೂ ಗೊತ್ತಿರದಿದ್ದು ಅಥವಾ ಮೊದಲಿಗೆ ಈ ಎಲ್ಲ ಸಂಗತಿಗಳನ್ನು ಒಂದು ಸಾರ್ಟ್ಔಟ್ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ಗೌತಮಿ. ಹೌದು, ಮಂಜು ಅವರ ಜೀವನದಲ್ಲಿ ಗೌತಮಿ ಪ್ರಮುಖ ರೋಲನ್ನೇ ಇದುವರೆಗೂ ಕೂಡ ನಿಭಾಯಿಸಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ತನ್ನ ರಗಡ್ ಲುಕ್ಕು, ಆಮೇಲೆ ಕೆಲವೊಂದಷ್ಟು ಅವರ ಮ್ಯಾನರಿಸಮು, ಮಾತುಗಳು ಹೇಗೆ ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಕತ್ತಿ ತೆಗೆದಂಗೆ ಅಷ್ಟು ಖಾರವಾಗಿರ್ತದೆ, ಅಷ್ಟು ಪ್ರಖರವಾಗಿರ್ತದೆ. ವಿಲನ್ ಪಾತ್ರಗಳನ್ನು ಮಾಡಿ ವಿಲನ್ ಶೇಡ್ನಲ್ಲಿದ್ದಂತಹ ಉಗ್ರ ಮಂಜು ಅವರು ಬಿಗ್ ಬಾಸ್ಗೆ ಬಂದ ಮೇಲೆ ತೀರಾ ಚಿರಪರಿಚಿತರಾದರು. ಅವರ ಮತ್ತೊಂದು ಮುಖವೂ ಕೂಡ ಗೊತ್ತಾಯಿತು, ಅವರ ಸ್ವಭಾವ ಏನು ಅನ್ನೋದು ಗೊತ್ತಾಯಿತು. ಫ್ರೆಂಡ್ಲಿ ನೇಚರ್ ಆಗಿರ್ಬೋದು, ಕೇರಿಂಗ್ನೆಸ್ ಆಗಿರ್ಬೋದು, ಜೊತೆಗೆ ಒಂದು ಫ್ಯಾಮಿಲಿಯ ಜೊತೆಗೆ ಹೇಗೆ ಬೆರೀತಾರೆ, ಜೀವನದಲ್ಲಿ ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದಾರೆ, ಅವರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಪ್ರತಿಯೊಂದು ಕೂಡ ಗೊತ್ತಾಗಿದ್ದು ಬಿಗ್ ಬಾಸ್ನಲ್ಲೇ. ಉಗ್ರ ಮಂಜು ಎಲ್ಲೇ ಹೋದರೂ ಕೂಡ, ಯಾವುದೇ ಫೋಟೋವನ್ನು ತೆಗೆದು ನೋಡಿದ್ರು ಕೂಡ ಅಥವಾ ಎಲ್ಲೇ ಯಾವುದೇ ವಿಸಿಟ್ ಮಾಡಿದ್ರು ಕೂಡ ಎಲ್ಲ ಕಡೆ ಕೂಡ ಬರ್ತಿದ್ದು ಮದುವೆ ಆಗುರಿ ಅಂತ ಹೇಳ್ಬಿಟ್ಟು. ಉಗ್ರ ಮಂಜು ಅದ್ಯಾವಾಗ ಬಿಗ್ ಬಾಸ್ಗೆ ಬರ್ತಾರೋ ಬಿಗ್ ಬಾಸ್ನಲ್ಲಿ ಇಬ್ಬರು ಉತ್ತಮ ಸ್ನೇಹಿತರಾಗಿರ್ತಾರೆ. ಯಾರ್ಯಾರು? ಗೌತಮಿ, ಈ ಮೋಕ್ಷಿತಾ, ಹಾಗೆಯೇ ಮಂಜು, 3 ಜನ ತುಂಬ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ನಂತರ ಬದಲಾದಂಥ ಸನ್ನಿವೇಶದಲ್ಲಿ ಉಗ್ರ ಮಂಜು ಮತ್ತು ಗೌತಮಿ ಕೊನೆವರೆಗೂ ಕೂಡ ಈ ಸ್ನೇಹವನ್ನು ಕಾಪಾಡಿಕೊಳ್ತಾರೆ. ಸಾಕಷ್ಟು ಸಲ ಭಿನ್ನಾಭಿಪ್ರಾಯಗಳು ಬಂದಿದೆ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಬಿಗ್ ಬಾಸ್ನಲ್ಲಿ ಸಾಕಷ್ಟು ಸಲ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ
ಮಂಜಣ್ಣನನ್ನು ಗೌತಮಿ ತುಂಬ ಪ್ರೀತಿಯಿಂದ ಅಣ್ಣ ಅಂತೇಳಿ ಕರೀತಾರೆ, ಗೆಳೆಯ ಅಂತ ಹೇಳಿ ಕರೀತಾರೆ. ಅವರನ್ನು ಕಂಪ್ಲೀಟಾಗಿ ಬದಲಾಯಿಸ್ತಾರೆ. ಯಾರನ್ನ, ಮಂಜುವನ್ನು. ಇವತ್ತಿಗೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಬಳಿಕನೂ ಮಂಜು ಒಂದು ಮನುಷ್ಯನ ರೂಪವನ್ನು ತಾಳಿದ್ದು ಹೇಗೆ ಅಂತ ಹೇಳಿದರೆ ಅದು ಗೌತಮಿಯಿಂದ ಅಂತೇಳಿ. ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೂ ಕೂಡ ಇವರ ಆಪ್ತತೆ, ಫ್ಯಾಮಿಲಿಯ ಮೀಟಿಂಗು, ಟುಗೆದರು ಎಲ್ಲವೂ ಕೂಡ ಗೆಟ್ ಟುಗೆದರ್ ಮಾಡುವಂಥದ್ದು ಎಲ್ಲದೂ ಕೂಡ ಇದ್ದೇ ಇತ್ತು. ಗೌತಮಿ ಅಂದರೆ ಮಂಜಣ್ಣಗೆ ವಿಶೇಷವಾದಂತಹ ಗೌರವ, ವಿಶೇಷವಾದಂಥ ಪ್ರೀತಿ. ಇನ್ನು ಗೌತಮಿಗೂ ಕೂಡ ಹಾಗೆ ಮಂಜಣ್ಣನ ಮೇಲೆ ವಿಶೇಷವಾದಂಥ ಪ್ರೀತಿ. ಹಾಗಾಗಿ ಅವ್ರು ಹೇಳ್ತಾಯಿದ್ರು, ನಾನು ಅವರನ್ನು ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ, ಅವ್ರಿಗೆ ಒಳ್ಳೆ ಒಂದು ಹುಡುಗಿಯನ್ನು ಹುಡುಕಿ ಅವ್ರಿಗೆ ಮದುವೆಯನ್ನು ಮಾಡಿಸ್ತೀನಿ ಅನ್ನುವಂಥ ಮಾತನ್ನು ಸಾಕಷ್ಟು ಸಲ ಹೇಳಿದರು. ಈಗ ನೀವೆಲ್ಲರೂ ಕೂಡ ಇಲ್ಲಿ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಯಾವಾಗ ಈ ಫೋಟೋಸನ್ನು ಗೌತಮಿ ಕೂಡ ಹಂಚ್ಕೊಳ್ತಾರೆ, ಎಲ್ರಿಗೂ ಕೂಡ ಆವಾಗ ಅಚ್ಚರಿ ಆಗ್ತದೆ. ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಗೌತಮಿಗೆ ಒಂದು ಚಪ್ಪಾಳೆಯನ್ನು ತರ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಹಾಗೆಯೇ ಗ್ರೇಟ್ ಕಂಟ್ರಿ ನೀವು ಅಂತಲೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ರೀತಿ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಂತಹ ಗೌತಮಿ ಆ ಜವಾಬ್ದಾರಿಯನ್ನು ಪೂರೈಸಿದ್ದಾರೆ. ಅಲ್ಲಿಗೆ ನಿಮಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಈ ಪ್ರೀತಿಯಲ್ಲಿ ಅಥವಾ ಈ ಎಂಗೇಜ್ಮೆಂಟ್ನಲ್ಲಿ, ಈ ಮದುವೆ ಅನ್ನುವಂಥ ಸುದ್ದಿಯಲ್ಲಿ ಗೌತಮಿಯವರ ಪಾತ್ರ ಎಷ್ಟಿದೆ ಅನ್ನುವಂಥದ್ದು. ಈಗ ಉಗ್ರ ಮಂಜು ಅವರ ಈ ಮದುವೆ ಆಗುವಂಥ ಹುಡುಗಿ ಯಾರು ಅನ್ನೋದು ಬಹುಶಃ ನೀವು ಸಹಜವಾಗಿ ಆರಂಭದಿಂದ ಕೂಡ ಕುತೂಹಲದಿಂದ ನೋಡ್ತಾ ಇರ್ತೀರ. ಯಾರಪ್ಪ ಇವರು ಅಂತ ಹೇಳಿಬಿಟ್ಟು. ಉಗ್ರ ಮಂಜು ಕೈ ಹಿಡಿತಾ ಇರುವಂಥ ಹುಡುಗಿ ಹೆಸರು ಸಂಧ್ಯಾ ಖುಷಿ ಅಂತ ಹೇಳಿಬಿಟ್ಟು. ಇವರು ಒಳ್ಳೆ ಕೆಲಸದಲ್ಲೇ ಇದ್ದಾರೆ, ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಮಂಜಣ್ಣ ಅವ್ರಿಗಿಂತ ಎಜುಕೇಷನನ್ನು ಕೂಡ ಪಡ್ಕೊಂಡಿದ್ದಾರೆ, ಆಮೇಲೆ ಬಹಳ ಸ್ಟ್ರಾಂಗ್ ಆಗಿ ಇದ್ದಾರೆ. ಜೊತೆಗೆ ಸಂಧ್ಯಾ ಖುಷಿ ಸದ್ಯಕ್ಕೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಟ್ರಾನ್ಸ್ಪ್ಲಾಂಟ್ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇವರು ಈ ಜೊತೆಗೆ ಇವರಿಗೆ ಈ ಬಣ್ಣದ ಲೋಕದ ಯಾವುದೇ ಟಚ್ ಇಲ್ಲ. ಇವರು ಬಣ್ಣದ ಲೋಕದ ಟಚ್ನ ಇಲ್ಲಿವರೆಗೂ ಕೂಡ ಬೆಳೆಸ್ಕೊಂಡಿಲ್ಲ. ಸಿನಿಮಾ, ಸೀರಿಯಲ್ಲು ಅಥವಾ ಕಿರುತೆರೆ ಇಲ್ಲಿ ಯಾವುದರಲ್ಲೂ ಕೂಡ ಇಲ್ಲ. ಕಲೆಯ ಬಗ್ಗೆ ಆಸಕ್ತಿ ಅಂತೂ ಇದೆ. ರೀಲ್ಸ್ ಮಾಡ್ತಾರೆ, ಒಳ್ಳೊಳ್ಳೆ ರೀಲ್ಸನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಸೊ ದಟ್ಟು ಟ್ರೆಂಡಿಂಗ್ನಲ್ಲಿ ಇರಬೇಕು ಅನ್ನುವಂಥ ಆಸೆಯನ್ನು ಕೂಡ ಹೊತ್ಕೊಂಡಿದ್ದಾರೆ ಅನ್ನೋದು ಕೂಡ ಸತ್ಯ. ಹಾಸ್ಪಿಟ್ಲ್ನಲ್ಲಿ ಅಡ್ಮಿನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಈಕೆಗೆ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯ ಮಂಜು ಕಾಂಟ್ಯಾಕ್ಟ್ ಆಗಿದ್ದು, ಈ ಸ್ನೇಹ ಬೆಳೆದಿದ್ದು, ಸ್ನೇಹ ಮದುವೆವರೆಗೆ ಬಂದಿದ್ದು ಇವೆಲ್ಲವೂ ಕೂಡ ತುಂಬ ವಿಶೇಷ ಅಂತಲೇ ಹೇಳಿರ್ಬೋದು. ಇವರಿಬ್ಬರು ಕೂಡ ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮ್ ಮುಖಾಂತರವೇ. ಅನೇಕರು ಈ ವಿಚಾರವನ್ನು ಹೇಳ್ತಾರೆ. ಸೊ ಯಾವುದೋ ಒಂದು ಇವೆಂಟ್ನಲ್ಲೂ ಕೂಡ ಇವರಿಬ್ಬರು ಕೂಡ ಒಟ್ಟಿಗೆ ಸಿಕ್ಕಿದ್ರು. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇವರಿಬ್ಬರ ಪರಿಚಯ ಆದ ನಂತರ ಇವರ ಸ್ನೇಹ ಬೆಳೀತು. ಇಬ್ಬರು ಕೂಡ ಮೆಸೇಜ್ ಮಾಡೋದಕ್ಕೆ ಶುರುವಾದರು. ನಂತರ ಅಲ್ಲಲ್ಲಿ ಸಿಗ್ತಾ ಇದ್ರು. ಇದಾದ ಬಳಿಕ ಇಬ್ಬರು ಕೂಡ ಮೀಟ್ ಆದ ಬಳಿಕ ಇವರ ಸ್ನೇಹ ಒಂದು ಹಂತದ ಮದುವೆವರೆಗೆ ಬಂತು. ಆವಾಗಲೇ ಗೌತಮಿ ಎಂಟ್ರಿ ಆಗ್ತಾರೆ. ಸಂಧ್ಯಾ ಅವರಿಗೆ ಈ ಗೌತಮಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಥವಾ ಕಾಂಟ್ಯಾಕ್ಟ್ ಇಲ್ಲ, ಒಬ್ರಿಗೊಬ್ರು ಪರಿಚಯವೂ ಕೂಡ ಇಲ್ಲ. ಆದರೆ ಮಂಜು ಅವರು ಯಾವಾಗ ಈ ಸ್ನೇಹದ ವಿಚಾರ ಅಥವಾ ಮದುವೆ ವಿಚಾರವನ್ನು ಗೌತಮಿ ಜೊತೆಗೆ ಹಂಚ್ಕೊಂಡ್ರೋ ಆಗ ಗೌತಮಿ ನಂತರ ಮುಂದೆ ಬಂದು ಈ ಮಾತುಕತೆಯನ್ನು ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಯಾಕಂದರೆ ಉಗ್ರ ಮಂಜು ಅವರು ತಮ್ಮ ಆಪ್ತ ಗೆಳತಿಗೆ ಮದುವೆ ಆಗಬೇಕು ಅಂತ ಹೇಳಿದಾಗ ಆವಾಗ ಸಹಜವಾಗಿ ಸಂಧ್ಯಾ ಅನ್ನುವಂಥ ಹುಡುಗಿಯನ್ನು ಪರಿಚಯ ಮಾಡಿಸ್ತಾರೆ. ಆಗ ಗೌತಮಿ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ. ಇದಾದ ಬಳಿಕ ಗೌತಮಿ ಕೂಡ ಎಂಗೇಜ್ಮೆಂಟಿಗೆ ಬಂದಿಲ್ಲ. ಸೊ ಗೌತಮಿಯವರು ಎಂಗೇಜ್ಮೆಂಟಿಗೆ ಬರೆದಿರೋದನ್ನು ನೋಡಿ ಅನೇಕರು ಮದುವೆ ಸೆಟ್ ಆಗ್ತಾ ಇದ್ದ ಹಾಗೆಯೇ ಮಂಜಣ್ಣ ಗೆಳತಿಗೆ ಕರೀಲೇ ಇಲ್ಲೋ ಅಥವಾ ಮರೆತು ಹೋದ್ರ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ರೂಪದಲ್ಲಿ ಬರೋದಕ್ಕೆ ಶುರುವಾಯಿತು. ಆದರೆ ಗೌತಮಿ ಇಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ಮಂಜಣ್ಣನ ಜೊತೆಗಿದ್ದರು. ಆವತ್ತು ಅನಿವಾರ್ಯ ಕಾರಣಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ಕೂಡ ಗೌತಮಿ ಹೇಳ್ತಾರೆ. ಅದಾದ ಬಳಿಕ ಯಾವಾಗ ಈ ಮದುವೆ ವಿಚಾರ ಮುನ್ನೆಲೆಗೆ ಬಂತು, ಅದಾದ ಬಳಿಕ ಇವರಿಬ್ಬರು ಕೂಡ ಯಾರು ಗೌತಮಿ ಮತ್ತು ಮಂಜಣ್ಣ ಇಬ್ಬರು ಕೂಡ ಕೂತು ಮಾತನಾಡಿ, ಎರಡು ಫ್ಯಾಮಿಲಿಯ ಜೊತೆಗೂ ಕೂಡ ಮಾತನಾಡಿ ಇಲ್ಲಿಗೆ ಮದುವೆಯನ್ನು ಮಾಡಿಕೊಳ್ಳುವಂಥ ಆಲೋಚನೆಗೆ ಬಂದು ಈಗ ಎಂಗೇಜ್ಮೆಂಟ್ವರೆಗೆ ಬಂದಿದೆ. ಈಗ ಇವರಿಬ್ಬರ ನಡುವೆ ಯಾರ್ದು ಈ ಮಂಜಣ್ಣ ಮತ್ತು ಸಂಧ್ಯಾ ನಡುವೆ 10 ವರ್ಷದ ಏಜ್ ಗ್ಯಾಪ್ ಇದೆ ಅಂತೇಳಿ ಹೇಳ್ತಾರೆ. ಮಂಜಣ್ಣಗೆ 40+ ಆದರೆ ಸಂಧ್ಯಾ ಖುಷಿ ಅವರಿಗೆ 30+. ಹಾಗಾಗಿ 10 ವರ್ಷಗಳ ಅಂತರ ಅಂತೂ ಇದ್ದೇ ಇದೆ. ಆದರೆ ಪ್ರೀತಿಗೆ ಜಾತಿ, ವಯಸ್ಸು ಇದು ಯಾವುದು ಕೂಡ ಅಡ್ಡ ಬರಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮಂಜಣ್ಣ ಹೇಗಾದರೂ ಆಗಲಿ ಒಂದು ಮದುವೆ ಆಗಲಿ ಅಂತ ಹೇಳಿ ಸಾಕಷ್ಟು ಜನ ಬಯಸ್ತಾ ಇದ್ರು. ಕೊನೆಗೂ ಕೂಡ ಮದುವೆಯ ಒಂದು ಸಂಭ್ರಮ ಈಗ ಮಂಜಣ್ಣನ ಮನೆಯಲ್ಲಿ ಮೇಳೈಸಿದೆ ಅಂತಲೇ ಹೇಳ್ಬೋದು. ಮದುವೆಯ ದಿನಾಂಕ, ಮದುವೆಯ ಸ್ಥಳ ಇದ್ಯಾವುದು ಕೂಡ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯದಲ್ಲೇ ಇದ್ರ ಬಗ್ಗೆ ಡೇಟನ್ನು ಹಂಚ್ಕೊಳ್ತೀನಿ, ಸ್ಥಳ ಮತ್ತು ಡೇಟನ್ನು ಹಂಚ್ಕೊಳ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ವಾಟ್ ಎವರ್ ಇಲ್ಲಿ
ಈ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸಮಯದಿಂದ ಮಂಜು ಅವರ ಪೇರೆಂಟ್ಸ್ಗಂತೂ ಇದೇ ಕನಸು, ಮಗ ಮದುವೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಮಂಜುಗೂ ಕೂಡ ಹೋದಲ್ಲಿ ಬಂದಲ್ಲಿ ಇದೇ ವಿಚಾರವನ್ನು ಕೇಳ್ತಾ ಇದ್ರು. ಅಂತಿಮವಾಗಿ ಮಂಜು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಈ ಎಂಟರ್ಟೈನ್ಮೆಂಟ್ ಫೀಲ್ಡನ್ನು ಬಿಟ್ಟು ಬೇರೆ ಫೀಲ್ಡ್ನ ಹುಡುಗಿಯನ್ನು ಮದುವೆ ಆಗ್ತಿದ್ದಾರೆ ಅನ್ನೋದು ಖುಷಿಯ ವಿಚಾರ. ನೀವೇನು ಹಾರೈಸ್ಲಿಕ್ಕೆ ಇಚ್ಛೆಪಡ್ತೀರಾ ಈ ಜೋಡಿಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.